ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. US ನೆಲೆಗಳ ಮೇಲೆ ಇರಾನ್ ಕೂಡ ಅಟ್ಯಾಕ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುವೈತ್, ಬಹ್ರೇನ್, IRGC ಅಟ್ಯಾಕ್ ಮಾಡಿರೋದು ಗೊತ್ತಾಗ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಏಟಿಗೆ ಎದುರೇಟು ಇದು ಇರಾನ್ ಪಾಲಿಸ್ಕೊಂಡು ಹಿಂದಿನಿಂದಲೂ ಕೂಡ ಬರ್ತಾ ಇದೆ. ಈಗ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದ್ದ ಹಾಗೆ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದೆ. ಅಲ್ಲಿಗೆ ಮತ್ತೊಮ್ಮೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತೆ, ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅನ್ನುವಂತಹ ವಿಚಾರ ಇತ್ತಲ್ಲ, ಅದಕ್ಕೆ ಕೊಳ್ಳಿ ಬಿದ್ದಂತಾಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ದಾಳಿಗೆ ಪ್ರತಿ ದಾಳಿ, ವಿಭಿನ್ನ ರೀತಿಯ ಹೇಳಿಕೆಗಳು ಮೂರು ರಾಷ್ಟ್ರಗಳಿಂದ ದಾಖಲಾಗ್ತಾ ಇದೆ. ಅಲ್ಲಿಗೆ ಶಾಂತಿ ಸಂಧಾನದ ಮಾತುಕತೆ ಏನಾಗುತ್ತೆ ಅಂತ ಹೇಳಿ. ನಾನಾಗ್ಲೇ ಹೇಳ್ದಂಗೆ ಮುರಿದು ಬೀಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಮುಖ್ಯವಾಗಿ ಈಗ ಇರಾನ್ ಕೂಡ ತನ್ನ ದಾಳಿಯ ಸ್ವರೂಪ ಅಥವಾ ತೀವ್ರತೆಯನ್ನ ಹೆಚ್ಚು ಮಾಡ್ಕೊಂಡಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿರುವಂತದ ಅಮೆರಿಕದ ಸೇನಾ ನೆಲೆ ಮತ್ತೆ ಮಿಲಿಟರಿ ಕಾರ್ಯಾಚರಣೆಗಳು ನಡೆಯುವಂತ ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಅಮೆರಿಕವನ್ನ ಇದು ರೊಚ್ಚಿಗೆಬ್ಸಿರುವಂತದ್ದು. ಈಗ ಅಮೆರಿಕ ಕೂಡ ಪ್ರತಿ ದಾಳಿಯನ್ನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ, ಮತ್ತೆ ಇಡೀ ಹಾರ್ಮುಜ್ ಜಲಸಂಧಿಯನ್ನ ಹೈಜಾಕ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಕೂಡ ಹಾಕಿದೆ. ಸೊ ಹೀಗಾಗಿ ಈ ಉದ್ವಿಗ್ನತೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಪ್ರತಿ ದಾಳಿಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದಾವೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.